ಗುರು ಈ ವಿಡಿಯೋ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಿಮಗೋಸ್ಕರ ಒಳ್ಳೆ ಒಳ್ಳೆ ಡಾಗ್ ತೊಗೊಂಡ್ಬಂದಿದ್ದೀನಿ. ನಮ್ಮ ಸತೀಶ್ ಅಣ್ಣ ಕೂಡ ತೊಗೊಂಬರಲ್ಲ, ಅದಕ್ಕೋಸ್ಕರ ನಾನು ತೊಗೊಂಡ್ಬಂದಿದ್ದೀನಿ. 500 ಕೋಟಿ 1000 ಕೋಟಿ 2000 ಕೋಟಿ ಡಾಗ್ ನಾನು ತಂದಿರೋದು. ಈ ಡಾಗ್ ಏನಿದೆ ಪ್ರಪಂಚದಲ್ಲಿ ಎಲ್ಲೆಲ್ಲೂ ನೋಡಿರಲ್ಲ, ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕಂತ ತೊಗೊಂಡ್ಬಂದಿದ್ದೀನಿ. ನೋಡ್ರಿ ಗೊತ್ತಾಗುತ್ತೆ. ಯಾಕಂದ್ರೆ ಗುರು ಈ ವಿಡಿಯೋ ನೋಡ್ಬೋದು ನೀವು. ಈ ವಿಡಿಯೋದಾಗೆ ನಿಮಗೆ ಡಾಗ್ ಕಾಣ್ತಿದೆ ಅಲ್ವಾ, ಈ ಡಾಗು 500 ಕೋಟಿ. ನಂಬ್ತೀರಾ ನೀವು? ನಂಬ್ತೀರಾ? ಫಸ್ಟ್ ಆಫ್ ಆಲ್ ಅದು ಸತೀಶ್ ಅಣ್ಣ ಅಲ್ಲ, ನಾನು. ಓಕೆನಾ? ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? 500 ಕೋಟಿ ಡಾಗ್ ನೀವು ನೋಡಿದ್ರಿ ಹೌದಾ? ಇದೇನ್ ಡಾಗ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಡಾಗು 700 ಕೋಟಿ. ನಂಬಲೇಬೇಕು ನೀವು. ಓಕೆನಾ? ನಂಬಲೇಬೇಕು. ನಾನು ಪುಂಗಿದಾಸ ಅಲ್ಲ. ಬರೀ ಇಂಥದೆಯಾ? ಏನ್ ಗುರು ಇಷ್ಟಕ್ಕೆ ಗಾಬರಿನಾ? ಇನ್ನ ಮುಗ್ದಿಲ್ಲ ಗುರು, ಇನ್ನೂ ಒಂದು ವಿಡಿಯೋ ಇದೆ. ಈ ಡಾಗ್ ಏನಾನ ನೀವು ನೋಡಿದ್ರೆ ಬೆಚ್ಚಿ 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 ಬಿದ್ದು ಬಿಡ್ತೀರಿ ನೀವು. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ಡಾಗ್ ಏನ್ ನಿಮಗೆ ಕಾಣ್ತಿದೆ ಅಲ್ವಾ, ಈ ಡಾಗು 1000 ಕೋಟಿ. ಇಡೀ ನಮ್ಮ ಇಂಡಿಯಾದಲ್ಲೇ ಯಾರು ತಂದಿರಲ್ಲ ಅಂತ ಡಾಗ್ ನಾನು ತಂದಿದ್ದೀನಿ. ಓಕೆನಾ? ಅದಕ್ಕೋಸ್ಕರ ಹೇಳ್ತಿದ್ದೀನಿ ಗುರು, ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಶೇರ್ ಮಾಡಿಬಿಡ್ರಿ. ಸತೀಶ್ ಅಣ್ಣ ನೋಡಿ ನನಗೆ ಕಾಲ್ ಮಾಡಿ, ನನಗೆ ಕರೆ ಕಳಿಸಿ ಸ್ವಲ್ಪ ಡಿಸ್ಕಸ್ ಮಾಡೋದಿದೆ. ಓಕೆನಾ? ಮರಿ ತಂದಿದ್ದೀನಿ ನಾನು ಮೊನ್ನೆ. 100 ಕೋಟಿ ವರ್ತ್ ನಾಯಿ ಅಂತ. ವರ್ತ್ಗೂ ಪರ್ಚೇಸ್ಗೂ ಡಿಫರೆನ್ಸ್ ಇದೆ. ನನ್ನ ನಾಯಿ ಚಿನ್ನ, ರನ್ನ, ಡೈಮಂಡು, ವಜ್ರ. ನನ್ನ ನಾಯಿ 100 ಕೋಟಿ ವರ್ತ್. ನನ್ನಿಷ್ಟ. ಅದು ಕೇಸ್ ಹಾಕ್ತೀರಾ, ಕೇಸ್ ಹಾಕೋರು ಹಾಕಿ. ಅದಕ್ಕೆ ಆನ್ಸರ್ ನಾನು ಲೀಗಲ್ ಆಗಿ ನಂದು ಏನ್ ಡಾಕ್ಯುಮೆಂಟ್ ಇದೆ ನಾನು ಕೊಡ್ತೀನಿ. ಆ ತರ ಬಿಟ್ಟು ಸುಮ್ಮನೆ ಮಾತಾಡ್ಬಿಟ್ರೆ ಆಗಲ್ಲ. ಇವಾಗ 100 ಕೋಟಿ ಗುರು ನಮ್ಮ ಇಂಡಿಯಾದಾಗ ಕ್ರಿಕೆಟ್ ಆಡ್ತಾರಲ್ಲ, ಅವಾಗ ಅಷ್ಟು ಓಡಿ ಹೋಗ್ಯಲ್ಲ, ನೀನ್ ಇಷ್ಟು ಓಡಿ ಹೋಗಿತಿ. ಅದು ಕ್ಯಾಮ್ರಾ ನಿನ್ ಮುಂದೆ ಬಂತು, ಖಲಾಸ್. ಒಂದು ಕ್ಯಾಮ್ರಾ ಲೆನ್ಸ್ ಮುರಿದೋಗ್ಬೇಕು, ಇಲ್ಲ ಮುಂದೆ ಏನ್ ಕ್ಯಾಮ್ರಾ ಹಿಡ್ಕೊಂಡಿರ್ತಾನಲ್ವಾ ಅವಂದೇ ಹೊಡೆದೋಗ್ಬಿಡ್ಬೇಕು. ಅಲ್ಲಿ ಮಟ ನೀನ್ ಬಿಡಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಂಬರ್ 1 ಡಾಗ್ ಬ್ರೀಡರ್ ಆಗಿದ್ ಹೇಗೆ ತಾವು? ನಾನು ಸ್ಟಾರ್ಟಿಂಗ್ ಸ್ಟ್ರೀಟ್ ಡಾಗ್ಸ್ ಸಾಕ್ತಾ ಇದ್ದೆ, ಅಲ್ಲಿಂದ ಅದ್ರಲ್ಲಿ ದುಡ್ದಿದ್ರಲ್ಲಿ ಇನ್ನೊಂದು ನಾಯಿ ಆತರ ತಗೊಂಡು ಸರ್ ಇವತ್ತು ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್ ಇದೆ. 100 CR ಡಾಗ್ಸ್. 100 CR? ಹಾ ಸರ್. ನಾಯಿಗೆ ಸರ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡಾಗ್ ಸರ್. 100 ಕೋಟಿ. ಗುರು ಇವನು ಬಟ್ಟಿ ತಗಂದ್ರೆ 1,00,000 2 ಲಕ್ಷ, ಡಾಗ್ ತಗಂದ್ರೆ ಕೋಟಿಗಟ್ಲೆ, ಇನ್ನ ಕಾಚ ತಗಂದ್ರೆ ಹೆಲಿಕಾಪ್ಟರ್ 3 ದಿನ ಫ್ರೀ ಕೊಡ್ತಾರ? ಇಲ್ಲ, ಟಾಪ್ ಹೀರೋಗೆ, ಹೀರೋಯಿನ್ಗೆ, ಮೋದಿ ಕೊಡ್ತಾರ? ನನಗೆ 3 ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ. ನನ್ನ ಕೆಪಾಸಿಟಿ ನಿಮ್ಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಹಂಗಾರೆ ಏನು ತಿಳ್ಕೊಂಡಿಲ್ಲ ನೀವು. ಸರ್ ನಾನು ಲೇ ಬರಬೇಡಿ ಅಂದ್ರೆ 100 ಹೀರೋಯಿನ್ ಬರ್ತಾರೆ. ಹೌದು ಗುರು, ನೀನ್ ಹಿಂದೆ ಹೀರೋಣಿಗಳು ಹಾಗೆ ಅಪ್ಸರ, ರಂಬೆ ಅವರೇ ಬೀಳೋದು. ಯಾಕಂದ್ರೆ ನಿಂದಷ್ಟು ಚೆನ್ನಾಗಿದೆ, ಅದಕ್ಕೋಸ್ಕರ ನಿಂದೇ ಬೇಕಂತವ್ರಿಗೆ. ಓಕೆನಾ? ಬರೀ ಇಂಥದೆಯಾ? ಸೊ ಹೆಂಡತಿ ಜೊತೆ ಇರೋದಕ್ಕಿಂತ ಜೈಲಲ್ಲಿ ಸೂಪರ್ ಆಗಿದೆ ಸರ್. ಸೂಪರ್ ಅಲ್ಲ, ಮನೇಲೂ ನಮ್ಮ ಅಪ್ಪ ಅಮ್ಮನೂ ಆ ಲೆವೆಲ್ ನೋಡ್ಕೊಂಡು. ಸೊ ಜೈಲೇ ಬೆಟ್ರು. ದಿ ಬೆಸ್ಟ್ ಅಂತ ದೊಡ್ಡ ಪಂಟ್ರ. ಸೊ ಹೊರಗಡೆ ಇರಕ್ಕೆ ಇಷ್ಟ ಬೀಳುತ್ತೋ, ಒಳಗಡೆ ಹೋಗಕ್ಕೆ ಇಷ್ಟ ಬೀಳುತ್ತೋ? ಸರ್ ಆಚೆ ನೆಮ್ಮದಿ ಇಲ್ಲ ಸರ್, ಒಳಗಿರಕ್ಕೆ ಇಷ್ಟಪಡ್ತೀನಿ. ನೀವೇನಾರ ಸತೀಶ್ ಅಣ್ಣ ಬಂದ್ಬಿಡು. ಸ್ಟಾರ್ಟಿಂಗ್ ನಿನಗೆ ಒಂದು 3 ವಿಡಿಯೋ ತೋರಿಸಿದೆ, ನಿನ್ನಕ್ಕಿಂತ ದೊಡ್ಡದವ್ ನನ್ನ ಹತ್ರ ಡಾಗ್. ಹೌದಾ? ಬಂದ್ಬಿಡು, ಜೊತೆಗೆ ಬಿಟ್ಬಿಡೋಣ ಕುಸ್ತಿಗೆ, ಇಬ್ರು ಹೋಗ್ಬಿಡೋಣಂತೆ. ಓಕೆನಾ? ಮನೆಗೆ ಹೋದ ತಕ್ಷಣ ಏನ್ ತಿಂದ್ರಿ ಸರ್? ಕೈಮಾ ಮಾಡಿಸ್ಕೊಂಡು. ಕೈಮಾ 2 kg ಕೈಮಾ. ಸರಿ ಆಗ್ಲಿಲ್ಲ. ಸ್ವಲ್ಪ ತಿಂಗಳು ಮಿಕ್ಕಿದ್ ನಾನು ತಿಂದೆ ಸರ್. 2 kg ಕೈಮಾ ಸರ್. ನನ್ನ ಇಂಟ್ಲಲ್ಲಿ ಮಟನ್ ಎಲ್ಲ ತರಿಸ್ಕೊಂಡು ತಿಂದು ಮನೆಗೆ ಹೋಗಿ ತಿರ್ಗಾ ಕೈಮಾ ತಿಂದು ಇವತ್ತು ಬೆಳಿಗ್ಗೆನೂ ಪೂರಿ ಕೈಮಾ ತಿನ್ಕೊಂಡು ಬಂದೆ ಸರ್. ಗುರು ರಾತ್ರಿ ಕೈಮಾ ತಿಂದಾನ, ಬೆಳಿಗ್ಗೆ ಕೈಮಾ ತಿಂದಾನ, ಮತ್ತೆ ಬರೋ ಟೈಮ್ನಾಗ ಕೂಡ ಕೈಮಾ ತಿಂದು ಬಂದಾನ. ಇಲ್ಲಿಗೆ ಬಂದು ಆದ್ರೂ ಕೂಡ ಇವನು ಹೊಟ್ಟಿ ತುಂಬಿಲ್ಲ, ನಮ್ ತಲೆ ತಿನ್ನಕತ್ತಾನ ಇಲ್ಲಿ. ಅವ್ನು ವೇಸ್ಟ್. ಅವನು ಖಾಲಿ ಪಲಾವ್ ಸುಮ್ಮನೆ ಬಂದವನೆ. ತಲೆ 4 ಕೂದಲಿಗೆ 6 ಗಂಟೆ ಸ್ನಾನ ಮಾಡ್ತಾನೆ. ಏನ್ ಮಾಡ್ತೀರಾ ಅವ್ನು ಕಟ್ಕೊಂಡು? ಅವನಿಗೆ ಬಿಗ್ ಬಾಸ್ ಅವಶ್ಯಕತೆ ಇಲ್ಲ. ಅವನು 100 ಕೋಟಿ ನಾಯಿ ಇದೆ ಅಂತ ಹೇಳಿದ್ರೆ 100 ಕೋಟಿ ಅದೇ ನಮ್ಮ ಬೋಟಿ, ನಮ್ಮ ಗಿಲ್ಲಿ ಹೇಳ್ದ ಗೊತ್ತಾ, ನಮ್ಮ ರೋಡಲ್ಲಿ ಬೋಟಿ ಹಾಕ್ಬಿಟ್ಟು 100 ನಾಯಿ ಅಂತ. ಆ ತರ ನಾಯಿಗೆಲ್ಲ ಅವನು 100 ಕೋಟಿ ಅವಶ್ಯಕತೆ ಇಲ್ಲ. ಪುಂಗಿದಾಸ ಕೇಳಿಸ್ಕೊಂಡ್ಯಾ? ನಮ್ಮ ಕರ್ನಾಟಕ ಜನ ಬೈತಿದ್ದಾರೆ, ಆದ್ರೂ ಕೂಡ ನಿನಗೆ ನಾಚಿಕೆ ಆಯ್ತಿಲ್ಲ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೋಸ್ಕರ ತೊಗೊಂಡ್ಬರ್ತಿರ್ತೀನಿ. ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರು ಅವ್ರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಓಕೆ ಗೈಸ್, ಬಾಯ್.